ತೆಗೆದು ಅಲ್ಲಿಟ್ಟಿದ್ದೀನಿ. ಬಾ, ಇದೆಲ್ಲ ನಾನು ಯಾವಾಗ ಮಾಡ್ಬೋದು ಅಂತ ನೀವು ದೇವ್ರಿಗೆ ಇನ್ನೇನೆಲ್ಲ ನೋಡ್ಬೇಕು ಏನಕ್ಕ ಅವನಿಗೆ ಕಾಲ ಇಷ್ಟೇ बाहेर म्हणा शामची चहा फुल असा तुझी मुझे एक विषय ऊरा मंग गोटेचे नाटक नाही आहे हैं जीजू ये जीजू जीजू इतने शेले तू यहाँ करी येती मम्मा करी ना इतने कोंगा ते शेले या मानकोळ्याचे शेले करी येती तू ये कितने देश ना बुशा करी नाश्ता हाँ बुशा करो ना पुंपा कौन मत चुनी वही बड़ा ಗಿಡಗಳಿಲ್ಲ ಅಂದರೆ ಹೇಗೆ ಕಾಣಿಸ್ತದೆ ಅಂತ ಹೇಳಿ. ಬಿಸಿಲು ಜಾಸ್ತಿ ಇದೆ, ಇದಕ್ಕೆ ಆಗೋದಿಲ್ಲ ಅದಕ್ಕೆ ಹೊರಗಡೆ ಮಾಡೋಣ. ಮಳೆ ಬರ್ತಾಯಿತ್ತು, ಅದಕ್ಕೆ ವರ್ಷದಲ್ಲಿ ಒಂದು ಸಲನೂ ಈ ಸಲ ಮಳೆ ಸಿಗಲಿಲ್ಲ ಪಾಪ. ಅದಕ್ಕೆ ಮಳೆ ನೀರಾದರೂ ಸಿಗಲಿ ಅಂತ ಜಸ್ಟ್ ಇಲ್ಲಿ ಇಟ್ಟಿದ್ದೆ. ನಿನ್ನೆಯನ್ನು ಸ್ವಲ್ಪ ಮಳೆ ಬಂತು, ಇವತ್ತು ಜೋರು ಬಿಸಿಲು ಬೆಳಿಗ್ಗೆನೆ. ಮನಿ ಪ್ಲ್ಯಾಂಟ್ ನೋಡಿ ಎಲ್ಲಿಟ್ಟಿದ್ದೀನಿ ಅಂತ ಸ್ವಲ್ಪ ಕೆಲಸ ನಡೀತಾ ಇದೆ ಮನೆಯಲ್ಲಿ, ವಾರ್ಡ್ರೋಬ್ ಮಾಡೋದು ಎಲ್ಲ, ಅದಕ್ಕೋಸ್ಕರ ಎಲ್ಲ ಶಿಫ್ಟ್ ಮಾಡಿದ್ವಿ. ನೋಡಿ ಇಲ್ಲೆಲ್ಲ ತೆಗೆದುಬಿಟ್ಟಿದ್ದೀನಿ. ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಬಂದುಬಿಟ್ಟು ದಿನ ಹೀಗೆ ಎಲ್ಲ ಇಲ್ಲಿನೇ ಮಾಡಿರೋದು ಈ ಥರ. ಇಲ್ಲಿ ಗಿಡ ಎಲ್ಲ ತೆಗೆದು ಅಲ್ಲಿಟ್ಟಿದ್ದೀನಲ್ಲ, ಅದಕ್ಕೆ ಬಿಸಿಲು ಪಾಪ ಜಾಸ್ತಿ ಆಗ್ತಿದೆ. ನೋಡಿ ಹೊಸ ಎಲೆಗಳು ಬಂದಿದ್ದಾವೆ. ಕೆಲಸ ಮಾಡುವವರೆಲ್ಲ ತಾಗಿಸಿ ಎಲೆಗಳನ್ನು ಹರಿದಾಕಿದ್ದಾರೆ. ನೋಡಿ ಎಷ್ಟೊಂದು ಎಲೆಗಳು ಹಾಳಾಗಿದ್ದಾವೆ. ರಾಕಿ ರಾಕಿ ಬಾ ಬಾ ಇಲ್ಲಿ ಬಾ ಬಾ ಬಾ
ಬಾ ಹಾಲು ಕೊಡ್ತೀನಿ ಬಾ. ಬಾ. ಇದೆಲ್ಲ ನಾನು ಯಾವಾಗ ಮಾಡ್ಬೋದು ಅಂತ ನಿಮ್ಗೆ ಅನ್ನಿಸ್ತದೆ. ದಿನಾ ಮನಸ್ಸಾಗ್ತದೆ, ದಿನಾ ಮಾಡೋಕ್ಕಾಗ್ತಾಯಿಲ್ಲ. ಎಷ್ಟು ಟೈಮಿಂದ ನೋಡ್ತಾ ಇದ್ದೀನಿ. ನೋಡಿ ಗಿಡ ಎಲ್ಲಿ ಹೋಗಿದೆ ಅಂತ. ಗಿಡ ನಾನು ಇಷ್ಟವಾಗಿ ಬೆಲ್ಲಿದು ಎಲ್ಲ ಖಾಲಿ ಮಾಡಿದ್ದೀನಿ. ಇಲ್ಲಿ ಬಂದು ಈ ಡೋರ್ ಸಮೇತ ಟ್ಯಾರೆಸ್ ಮೇಲೆ ಹೋಗಬೇಕು ಅಂತ ಈ ಥರ ಮಾಡಿ ಹಾಕ್ತದೆ. ಏನು ಮಾಡೋಣ ಇದಕ್ಕೆ? ಸಂಡೇ ಬೆಳಗ್ಗೆ ಎದ್ದು ಏನು ಮಾಡೋದು ಅಂತ ಟ್ಯಾರೆಸ್ ಮೇಲೆ ಬಂದೆ. ಇಲ್ಲಿ ನಾನು ಒಂದೊಂದು ಸಲ ಟೀ ಮಾಡಿ ಕುಡಿತೀನಿ. ಇದೊಂದು ಸ್ಟವ್ ಇದೆ ಓಲ್ಡ್. ಆಮೇಲೆ ಕಾರ್ಪೆಂಟರ್ಸ್ ಬಂದಿದ್ದು ಸ್ವಲ್ಪ ಕೆಲಸ ನಡೀತಾ ಇತ್ತು. ಆ್ಯಕ್ಚುಲಿ ಇದನ್ನೆಲ್ಲ ಫಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಗಿಡ ಇದೆಲ್ಲ ಆಚೆಗೆ ಇಟ್ಟಿದ್ರು. ಅದನ್ನು ಸ್ವಲ್ಪ ಬಿಸಿಲು ಜಾಸ್ತಿ ಬರ್ತಾ ಇದೆ, ಒಳಗಡೆ ಇಡಬೇಕು ಇವಾಗ. ಇನ್ನೊಂದು 15 ಡೇಸ್ ಆಗುತ್ತೆ. ನನ್ನ ಗಿಡಗಳಿಗೆ ಮನೆ ಇಲ್ಲ, ಹೋಮ್ಲೆಸ್ ಗಿಡಗಳು ಅಡ್ಜಸ್ಟ್ ಮಾಡಿ ಹೀಗೆ ನೆರಳಲ್ಲಿ ಇಟ್ಟಿದ್ದೀನಿ. ನಾನು ನೋಡ್ಬೋದು ಈ ಥರ ಇಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ ಎಲ್ಲಿ ಜಾಗ ಸಿಗ್ತದೆ ನೆರಳಿದೆ ಅಲ್ಲಿಟ್ಟಿದ್ದೀನಿ. ಕಲರೆಲ್ಲ ನೋಡಿ, ಬಿಸಿಲಿಗೆ ಆವಾಗಲೇ ಒಂದು 2 ಡೇಸಿಗೆ ಈ ಥರ ಕಲರ್ ಚೇಂಜ್ ಆಗಿದೆ. ಇಲ್ಲಾಂದರೆ ಈ ಥರ ಇಷ್ಟು ಗ್ರೀನ್ ಇರುತ್ತದೆ. ಇದು ಅಷ್ಟೇ ನೋಡಿ, ಎಲ್ಲ ಹಾಳಾಗ್ತಾ ಬಂದಿದೆ 2-3 ದಿನಕ್ಕೆ. ಬಿಸಿಲು ಆಗಲ್ಲ. ಇನ್ನೂ ಇದೆ ಬೇರೆ ಎಲ್ಲ ಪಾಟ್ ಸೈಡಲ್ಲೆಲ್ಲ ಇಟ್ಟಿದ್ದೀನಿ ನಾನು, ಹೈಡ್ ಮಾಡಿಬಿಟ್ಟು. ಇದು ನಾನು ಒಂದು ಡಾಬಾದಿಂದ ತಂದಿದ್ದು. ಇಷ್ಟ ಆಗಿದೆ, ಖುಷಿ ಆಗುತ್ತೆ ನನಗೆ. ಇದು ನಮ್ಮ ಊರಿಂದ ತಂದಿದ್ದು, ನನ್ನ ಸಿಸ್ಟರ್ ಕೊಟ್ಟಿದ್ದಿದೆ ಆ್ಯಕ್ಚುಲಿ. ಎಷ್ಟು ಸಲ ಆಯಿತು, ಎಷ್ಟು ಸಲ ಒಣಗೋಯ್ತು, ಆದರೂ ಬದುಕಿದೆ ಇದು. ಇದು ನಾನು ಒಂದು 2-3 ಇಯರ್ಸ್ ಆಯಿತು ಅನಿಸುತ್ತೆ, ಮಳೆ ಟೈಮಲ್ಲಿ ತಂದಿದ್ದು. ವಾಕಿಂಗ್ ಹೋಗುವಾಗ ನೋಡಿ ಎಷ್ಟೊಂದು ಇತ್ತು ಅಂದರೆ 2-3 ಇಯರ್ಸಲ್ಲಿ ಎಲ್ಲ ಹೋಗಿ ಇದು ಸ್ವಲ್ಪ ಉಳ್ಕೊಂಡಿದೆ. ಅಲೋವೆರಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೇಡ ಅಂತ ಕೆಳಗಡೆ ಇಟ್ಟಿದ್ರು, ನಾನು ತಗೊಂಡು ಬಂದು ನನಗೆ ಬೇಕು ಅಂತ ಇಲ್ಲಿ ಇಟ್ಕೊಂಡು 1 ಇಯರ್ ಆಗ್ತಾ ಬಂತು ಈ ಗಿಡಕ್ಕೆ. ಒಂದೊಂದು ಸಲ ಮನೆ ಕೆಲಸ ಎಲ್ಲೆಲ್ಲ ಶುರು ಮಾಡಲಿ ಅಂತ ನನಗೆ ಗೊತ್ತಾಗೋದಿಲ್ಲ. ನೋಡ್ತಾ ಇದ್ರೇ ನನಗೆ ಒಂದೊಂದು ಸಲ ಅವಳು ಬಂದುಬಿಡ್ತದೆ. ಎಷ್ಟು ಧೂಳು ಅಂದರೆ, ನೀವು ಬೇಕಾದರೆ ಇವಾಗ ಒರೆಸಿ ಹೀಗಾಗ್ತದೆ ನೋಡಿ. ಅಗರಬತ್ತಿದು ಹೇಗಾಗಿದೆ ಅಂತ. ಇದು ಜಾಸ್ತಿ ದಿನದಲ್ಲ, ಒಂದು 2 ಡೇಸ್ ಇರ್ಬೋದು ನೋಡಿ. ಎಲ್ಲಿಂದ ಶುರು ಮಾಡಲಿ, ಹೇಗೆ ಶುರು ಮಾಡಲಿ? ಈ ಸಲ ತಂದಿದ್ದು ಹೂ ಯಾಕೋ ಈ ಥರನೇ ಇತ್ತು ಫಸ್ಟ್ ಡೇ. ನೋಡಿ ಹೇಗಾಗಿದೆ ಅಂತ. ನನ್ನ ಕೈಯಲ್ಲಿ ಆಗದಿರೋದಕ್ಕೂ ಇದನ್ನು ನೋಡೋದಕ್ಕೂ ನನ್ನ ಹತ್ರ ಸಾಧ್ಯನೇ ಇಲ್ಲ ಅಂತ ಅನಿಸ್ಬಿಡ್ತದೆ ಒಂದೊಂದು ಸಲ.
ಬಟ್ಟೆ ಮೇಲೆ ಧೂಳು ನೋಡಿ, ಎಲ್ಲಿ ನೋಡಿದ್ರೂ ಕನ್ಸ್ಟ್ರಕ್ಷನ್ಸು. ನಮ್ಮ ಮನೇಲೂ ಆ್ಯಕ್ಚುಲಿ ಬಿಲ್ಡಿಂಗಲ್ಲಿ ಫರ್ನಿಚರ್ದೆಲ್ಲ ಕೆಲಸ ನಡೀತಾ ಇದೆ. ಇನ್ನೂ ಒಂದು 15 ಡೇಸ್ ಆಗುತ್ತೆ, ಇದೆಲ್ಲ ಸರಿ ಹೋಗುತ್ತೆ. ನೋಡಿ, ಕೆಲವರು ಹೇಳ್ತಾರೆ ನಮ್ಮ ಮನೆ ತುಂಬ ಚೆನ್ನಾಗಿದೆ ಅಂತ. ಎಷ್ಟೊಂದು ಕೆಲಸ ಆಗುತ್ತೆ ಅಂದರೆ, ಈ ಬಟ್ಟೆ ಹಾಕಬೇಕು, ಒಣಗಿಸ್ಬೇಕು, ವಾಶ್ ಮಾಡಿ ಇಟ್ಟಿದ್ದೀನಿ, ಯಾವುದು ಜೋಡಿಸ್ಕೊಂಡಿಲ್ಲ. ಪಾತ್ರೆ ಜೋಡಿಸ್ಕೋಬೇಕು, ಇನ್ನೊಂದು ಸಲ ಬಟ್ಟೆ ವಾಶ್ ಮಾಡಬೇಕು. ನನಗೆ ಫ್ರೋಝನ್ ಶೋಲ್ಡರ್ ಆದ್ರ ಮೇಲೇ ಗೊತ್ತಾಗಿರೋದು ನಾನು ಇಷ್ಟು ಕೆಲಸ ಪಾಪ ನಂದು 2 ಕೈಗಳಿಂದ ಮಾಡ್ತಾಯಿದ್ನ ಅಂತ. ಇವಾಗಲೂ ಮಾಡ್ತಾಯಿದ್ದೀನಿ, ನಾನೇ ಮಾಡ್ತಾಯಿದ್ದೀನಿ. ಆದರೆ ಇವಾಗ ನಾನು ಲೆಕ್ಕ ಮಾಡ್ತೀನಿ. बाबू, संडे के दिन 10:15 को उठना मेरे गुम्मू को. हाँ, गुड मॉर्निंग, गुड मॉर्निंग. ಬಟ್ಟೆ ಒಣಗಿಸ್ತೀನಿ ಟೆರೆಸ್ ಮೇಲೆ. ಲ್ಯಾಡರ್ ಇದೆ, ಲ್ಯಾಡರ್ ಮೇಲೆ ಹಾಕೋದು ಸ್ವಲ್ಪ ವೈಟ್ ಬಟ್ಟೆನ.